ಸ್ನೇಹಿತರೆ ನೋಡಿ, ಇದು ಟೊಮೊಟೊ ಫ್ಲಾಟು ಎಕ್ಸಾಕ್ಟಾಗಿ 30 ದಿನದ್ದು. ಈ ಸಸಿ ಬಂದ್ಬಿಟ್ಟು ಸಲಾರ್ ಅಂತ. ಇವ್ರು ಎಷ್ಟಕ್ಕೆ ಹಾಕಿದ್ದಾರೆ ಅಂತಂದರೆ, ಡ್ರಿಪ್ಪಲ್ಲಿ ಹೋಲ್ ಬರುತ್ತಲ್ಲ, ಒಂದು ಹೋಲಿಗೆ ಒಂದು ಹಾಕಿದ್ದಾರೆ ಸಸಿನ. ಮತ್ತು ಬೆಡ್ಡು ಎಷ್ಟು ಅಗಲ ಕಾಣಿಸ್ತಾಯಿದೆ ನೋಡಿ. ಬೆಡ್ ಸೆಂಟ್ರಾಗಿ ಮಾತ್ರ ಒಂದು ನೀರು ಹೋಗೋ ಥರ ಇದ್ದು ಅಷ್ಟು ಅಗಲ ಐತಿ. ಇದು ಬೆಡ್ ಇಷ್ಟು ಅಗಲ ಯಾಕಾಗೈತೆ ಅಂತಂದರೆ, ಇದು ಮರಳು ನೆಲ. ಬೆಡ್ ಮಾಡ್ಕೊಂಡು ಟ್ಯಾಕ್ಟ್ರಿ ಮುಂದಕ್ಕೆ ಹೋದೇಟಿಗೆ ಅದು ಅಗಲ ಆಗುತ್ತೆ. ಹಂಗಾಗಿ ಇದು ಇಷ್ಟು ಅಗಲ ಆಗೈತೆ. ಈಗ ಗೂಟ ಉಣಿಸ್ತಾ ಇದ್ದಾರೆ ಇವರೆಲ್ಲ ಮನೆಗಳೇ ಸೇರಿ ಹಾಕ್ಯಂತಿದ್ದಾರೆ. ಒಂದಿಬ್ಬರು ಎಕ್ಸ್ಟ್ರಾ ಕರ್ಕೊಂಡಿದ್ದಾರೆ. ಇದು ಒಂದು 3 ಎಕರೆ ಫ್ಲಾಟ್ ಅಂತಿದ್ದು ನೋಡಿ. ಗೂಟನ ಯಾವ ರೀತಿ ಹಾಕ್ತಿದ್ದಾರೆ ಅಂತಂದರೆ, ಫಸ್ಟು ಆ ಗಿಡದಿಂದ ಒಂದು 1.5 ಅಡಿಯಷ್ಟು ಮುಂದಕ್ಕೆ ನೋಡಿ, ಈ ಕಡೆ 1.5 ಆ ಕಡೆ 1.2 ಅಡಿಯಷ್ಟು ಮುಂದಕ್ಕೆ ಒಂದು ಹಾರೆ ತಗೊಂಡು ಹಿಂಗೆಲ್ಲ ತಗ್ಗು ಮಾಡ್ಕೊತಾರೆ ನೋಡಿ. ಯಾವ ಥರ ತಗ್ಗು ಅಂತಂದರೆ, ಇಲ್ಲಿದೆಯಲ್ಲ ಇಷ್ಟು ತಗ್ಗು. ಈ ತಗ್ಗು ಎಷ್ಟೈತೆ ಅಂತಂದರೆ, ಒಂದು ಅಡಿ ಅಷ್ಟು ಐತಿ. ಹಾರೆನಲ್ಲೇ ಹಿಂಗೆ ಹಿಂದೆ ಮುಂದೆ ಮಾಡ್ಕೊಂಡು ತೆಗೆದಿದ್ದಾರೆ. ಮತ್ತು ಎಷ್ಟೆಷ್ಟು ಹಾಕಿದ್ದಾರೆ ಅಂತಂದರೆ ನೋಡಿ, ಇಲ್ಲಿನ್ನೂ ಕಟ್ಟಿಲ್ಲ ಉಣಿಸಿದ್ದಾರೆ ಅಷ್ಟೇ. ಈ ಗಿಡದಿಂದ ಅಲ್ಲೇವರೆಗೂ ಎಷ್ಟು 2 ಬಿದ್ದಿದ್ದಾವೆ. 1 2 3 4 5 6 7 8 9 10 ಗಿಡಕ್ಕೆ 2 ಗೂಟ ಹಾಕಿದ್ದಾರೆ ನೋಡಿ. ಅಲ್ಲಿ 10 ಗಿಡ, ಇಲ್ಲಿ ನೋಡಿ 30 ಗಿಡಕ್ಕೆ ಈಗ ಆಲ್ರೆಡಿ ಎಷ್ಟು ಹಾಕಿದ್ದಾರೆ, 6 ಗೂಟ ಬಿದ್ದಿದ್ದಾವೆ. 30 ಗಿಡಕ್ಕೆ 30 ಗಿಡಕ್ಕೆ 6 ಗೂಟ ಅಂತಂದರೆ ನೀವೇ ಅಂದಾಜು ಮಾಡ್ಕೋಬೇಕು, ನೀವೆಷ್ಟು ಸಾವಿರ ಹಾಕಿರ್ತೀರಿ, ಎಷ್ಟು ಬೇಕಾಗ್ತವೆ ಅಂತ ನೋಡಿ. ಇದಕ್ಕೆ ಆಲ್ರೆಡಿ ನಿನ್ನೆ ಶನಿವಾರ ಅಂದರೆ 3 ದಿನದ ಕೆಳಗೆ ಈ ವಿಡಿಯೋ ಮಾಡ್ತೀನಲ್ಲ, ಇದರಿಂದ 3 ದಿನದ ಕೆಳಗೆ ಗೊಬ್ಬರ ಹಾಕಿದ್ದಾರೆ. ಗಟ್ಟಿ ಗೊಬ್ಬರ ಅಂದರೆ 10 26 19 19 ಇವನ್ನೆಲ್ಲ ಎಲ್ಲಿಗೆ ಹಾಕಿದ್ದಾರೆ ಅಂತಂದರೆ, ಈ ಸೆಂಟ್ರು ಇಲ್ಲಿದೆಯಲ್ಲ, ಈ ಗಿಡದಿಂದ ಈ ಗಿಡ ಇವೆರಡಕ್ಕೂ ಸೆಂಟ್ರಿಗೆ ಇಲ್ಲಿ ಹಾಕಿದ್ದಾರೆ ಮತ್ತು ಅಲ್ಲಿ ಹಾಕಿದ್ದಾರೆ. ಇದು ಸ್ವಲ್ಪ ಸಾರಾಂಶ ತಗೊಳುತ್ತೆ, ಆ ಗಿಡದಿಂದಲೂ ಸಹ ಸ್ವಲ್ಪ ಸಾರಾಂಶ ತಗೊಳುತ್ತೆ. ಇದಿಷ್ಟು ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಹೂವು ಸ್ಟಾರ್ಟ್ ಆಗೈತೆ, ಹೂವು ಮೊಗ್ಗು ಸ್ಟಾರ್ಟ್ ಆಗೈತೆ ನೋಡಿ. ಇದು ಸಲಾರು ಸ್ವಲ್ಪ ಎಲೆ ಅಗಲ ಬರ್ತೈತೆ. ಇದು ಎಲೆ ಅಗಲ ಬರ್ತೈತೆ. ಸ್ವಲ್ಪ ಮುಟ್ರಿತ್ತು ಅಂತ ನಿನ್ನೆ ಸ್ಪ್ರೇ ಮಾಡಿದ್ದಾರೆ ನೋಡಿ. ಗೂಟ ಉಣಿಸೋದು ಯಾವ ಥರ ಅಂತ ನೋಡ್ಕೊಳ್ರಿ. 10 ಗಿಡಕ್ಕೆ 2 ಹಾಕಿದ್ದಾರೆ ನೋಡಿ. ಇದೇ ರೀತಿ ಇವರೇ ಹೊಲ್ದ ಓನರು ಮಗ. ಆ ಕಡೆ ಈ ಕಡೆ ಈ ರೀತಿ ಮಾಡ್ಕೊಂಡು ಇನ್ನೊಬ್ರು ಅಲ್ಲಿ ಹೋಲ್ ಮಾಡಿರೋ ಜಾಗದಲ್ಲಿ ಗೂಟ ಹಾಕ್ಯಂತ ಬರ್ತಿದ್ದಾರೆ. ಇದಾದ ಮೇಲೆ ಈ ಗೂಟ ಹಾಕೋದೆಲ್ಲ ಮುಗಿದ ಮೇಲೆ ದಾರ ಕಟ್ಟಿ ಫಸ್ಟ್ ಮೇಲೆ ಇಲ್ಲಿದೆಯಲ್ಲ, ಇಲ್ಲಿ ಓಪನ್ ಬಿಟ್ಟಿದ್ದಾರಲ್ಲ, ಈ ಓಪನ್ನಿಂದು ಫಸ್ಟ್ ಇದನ್ನು ಬಿಗಿಯಾಗಿ ಕಟ್ಕೊಂತಾರೆ ಮೇಲೆ ಕಟ್ಕೊಂಡ ನಂತರ ಆಮೇಲೆ ಈ ಲಾಸ್ಟ್ನೇ ಗೂಟ ಇದೆಯಲ್ಲ, ಈ ಲಾಸ್ಟ್ನೇ ಗೂಟ ಹಿಂಗೆಲ್ಲ ಇಲ್ಲಿ ದಾರ ಇಲ್ಲಿಂದ ಹಿಂಗೆ ಜಕ್ಕೊಂಡು ಹೋಗ್ತಾರೆ. ಜಗ್ಗಬೇಕಾರಾಗ ಇದು ಬಾಗಬಾರ್ದು ಅಂತ ಸಪೋರ್ಟ್ಗೆ ಇಲ್ಲಿ ಹಿಂಗೆ ಒಂದು ಸಪೋರ್ಟ್ಗೆ ಹಿಂಗೆ ಕೊಡ್ತಾರೆ. ಇಲ್ಲಿ 2 ಗೂಟ. ಇದು 2ನೇ ಬೆಳೆ ಅಂತ. ಇಲ್ಲಿ ದಾರದ ಗುರುತು ಕಾಣಿಸ್ತಿದೆ ನೋಡಿ. ಇದು ಗೂಟದಲ್ಲಿ ಇವರು ಕೋಲಾರದಿಂದ ತರಿಸಿದ್ರಂತೆ ಈ ಗೂಟಗಳು ನೋಡಿ. ಗೂಟ ಹಾಕೋ ವಿಧಾನ ಈ ರೀತಿ ಇರುತ್ತೆ. ಎಲ್ಲ 2 ಹಾಕ್ಕೊಂಡು ಹೋಗಿರ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.